ನಾಳೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮೀಟಿಂಗ್ ಅನ್ನು ಇಡಲಾಗಿದೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷದ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಯುದ್ಧ ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡುವಂತ ಸಾಧ್ಯತೆ ಇದೆ. ಉಭಯ ದೇಶಗಳಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮನವಿಯನ್ನ ಮಾಡಬಹುದಾದ ಸಾಧ್ಯತೆ. ಏನ್ ಮನವಿ ಮಾಡಬಹುದು? ಎರಡೂ ದೇಶಗಳು ಕೂಡ ಹೇಳಿದ ಮಾತನ್ನು ಕೇಳಿಸ್ತಾ ಇಲ್ಲ. ಹಾಗಾಗಿ ಈಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗಬಹುದು, ಏನ್ ರಿಕ್ವೆಸ್ಟ್ ಗಳನ್ನು ಇಡಬಹುದು, ಮಾತುಕತೆಯಿಂದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತೆ ಸೂಚನೆ ನೀಡುತ್ತಾ, ಕೂತು ಮಾತಾಡ್ಕೊಂಡು ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದನ್ನ ಹೇಳಬಹುದಾ? ಎರಡೂ ದೇಶಗಳು ಇದನ್ನು ಎಲ್ಲಿಗೆ ನಿಲ್ಲಿಸಬೇಕು, ಮಾತುಕತೆಯನ್ನ ನಡೆಸಿ ಶಾಂತಿ ಒಪ್ಪಂದವನ್ನ ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನ ನೀಡಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಆಲ್ರೆಡಿ ಬುದ್ಧಿ ಹೇಳಿದ್ರು ಅದನ್ನು ಕೇಳುವಂತ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ಎರಡೂ ದೇಶಗಳಿಲ್ಲ. ಹಾಗಾಗಿ ನಾಳೆ ನಡೆಯುವಂತ ಮೀಟಿಂಗ್ ಇದೆಯಲ್ಲ, ಆ ಮೀಟಿಂಗ್ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೀಟಿಂಗ್ ನಲ್ಲಿ ಏನ್ ಸಲಹೆಯನ್ನ ಇರಾನ್ ಮತ್ತು ಇಸ್ರೇಲ್ಗೆ ನೀಡಬಹುದು ಅಂತ. ಭದ್ರತಾ ಮಂಡಳಿಯ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ನೋಡಿ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಾಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಎಲ್ಲವೂ ಕೂಡ ಎಂಟರ್ ಆಗಿತ್ತು. ಆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿಯಾಗಿ ಈ ದೇಶಗಳಿಗೂ ಕೂಡ ಕೂತು ಮಾತಾಡಿಸಿಕೊಂಡು ಬಗೆಹರಿಸಿಕೊಳ್ಳಿ, ಇದನ್ನು ಮುಂದುವರಿಸಬೇಡಿ ಅನ್ನುವಂಥ ಸಲಹೆಯನ್ನು ನೀಡಬಹುದು. ಬಟ್ ಅದನ್ನು ಸ್ವೀಕರಿಸ್ತಾವಾ, ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತಾವಿ ಅನ್ನೋದು ಪ್ರಶ್ನೆ. ಈ ಕಾರಣಕ್ಕಾಗಿ ನಾಳೆ ನಡೆಯುವಂಥ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತವೂ ಇದೆ. ಖಮೇನಿ ಮತ್ತು ನೆತನ್ಯಾಹು ಯಾವ ಒಪ್ಪಂದಕ್ಕೆ ಬರ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ಎಲ್ಲ ರಾಷ್ಟ್ರಗಳ ಕಣ್ಣು ಇದೆ. ಈಗಾಗಲೇ ಕಿವಿ ಮಾತನ್ನ ಸಲಹೆಗಳನ್ನು ಹೇಳಿದ್ರು ಕೂಡ ಯಾವುದನ್ನು ಕೇಳೋ ಮನಸ್ಥಿತಿಯಲ್ಲಿ ಇಲ್ಲ ಇವುಗಳು. ಹೀಗಿರಬೇಕಾದ್ರೆ ನಾಳೆ ನಡೆಯುವಂಥ ಮೀಟಿಂಗ್ ಸಹಜವಾಗಿಯೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ನಾಳೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎರಡರ ವಾದ ಏನಾಗಿರತ್ತೆ, ಕೊಡುವಂಥ ಸಲಹೆಗಳನ್ನು ಸೂಚನೆಗಳನ್ನು ಸ್ವೀಕರಿಸ್ತಾವ, ಪ್ರಶ್ನೆ ಇದೆ, ನೋಡ್ಬೇಕಿದೆ. يا يوم شبات